ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳ, ದೇಶದಲ್ಲಿ ಇತ್ತೀಚಿನ ಹೋರಾಟವನ್ನು ನೀವೆಲ್ಲರೂ ಕೂಡ ಗಮನಿಸಿದ್ರೆ, ಸಿಜೆಪಿ ಹೋರಾಟ ಅಂತಿಮವಾಗಿ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೊಡಿಸುವಲ್ಲಿ ಯಶಸ್ವಿಯಾಯಿತು. ಹಾಗೆ ಕೇಂದ್ರ ಸರ್ಕಾರ ಇವರೆಲ್ಲರ ಬೇಡಿಕೆಗೂ ಕೂಡ ಮಣಿಯುವಂತೆ ಆಯಿತು. ಅದು ಒಂದು ಕಡೆಯ. ಇದರ ಬೆನ್ನಲ್ಲೇ ಇದೀಗ ದೇಶದಲ್ಲಿ ಮತ್ತೊಂದು ಅತಿ ದೊಡ್ಡ ಹೋರಾಟ ನಡೀತಿದೆ, ಅಥವಾ ಒಂದು ದೊಡ್ಡ ಸಂಗ್ರಾಮ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈ ಬಾರಿಯ ವಿಚಾರ ಯಾವುದು ಅಂದ್ರೆ ಅದು E20 ಪೆಟ್ರೋಲ್ಗೆ ಸಂಬಂಧಪಟ್ಟ ಹಾಗೆ. ಜುಲೈ 31 ಆಗಸ್ಟ್ 4ನೇ ತಾರೀಕು ಅತಿ ದೊಡ್ಡ ಹೋರಾಟಕ್ಕೆ ಕರೆ ನೀಡಲಾಗಿದೆ. ಗಾಡಿ ಮಾರ್ಚ್ ಅಂತ ಇದಕ್ಕೆ ಹೆಸರನ್ನ ಇಡಲಾಗಿದೆ. ಸಚಿವರಾಗಿರುವಂತಹ ನಿತಿನ್ ಗಡ್ಕರಿ ಹಾಗೆ ಹರ್ದೀಪ್ ಸಿಂಗ್ ಪುರಿ ಇವರ ನಿವಾಸದ ಎದುರುಗಡೆ ಹೋರಾಟ ನಡೆಯುತ್ತೆ. ಅದಾದ ಬಳಿಕ ಸಂಸತ್ ಭವನದವರೆಗೂ ಕೂಡ ರ್ಯಾಲಿ ನಡೆಯುತ್ತೆ. ಹೋರಾಟದ ವಿಚಾರಗಳು ಏನೇನು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, E20 ಪೆಟ್ರೋಲ್ ನೀತಿಗೆ ಸಂಬಂಧಪಟ್ಟ ಹಾಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇಲ್ಲ, ಅದರ ಅನುಷ್ಠಾನದ ರೀತಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಟಾರ್ಗೆಟ್ ಇಟ್ಕೊಂಡಿದ್ದು 2030, ಅಟ್ಲೀಸ್ಟ್ ಒಂದು 2030 ಅಥವಾ 35ಕ್ಕೆ ನೀವೇನಾದರೂ ಇದನ್ನ ಜಾರಿಗೆ ತಂದಿದ್ದು ಹೌದಂತಾದ್ರೆ ಹಳೆಯ ಗಾಡಿಗಳೆಲ್ಲವೂ ಕೂಡ ಗುಜರಿ ಸೇರ್ಕೊಂಡು ಬಿಡ್ತಾ ಇದ್ವು. ಹೀಗಾಗಿ ಹೊಸ ಗಾಡಿಗಳಿಗೆ ಹೆಚ್ಚಿನ ಸಮಸ್ಯೆ ಆಗ್ತಾ ಇರಲಿಲ್ಲ. ಆದ್ರೆ ಇಷ್ಟೊಂದು ಅರ್ಜೆನ್ಸಿ ಯಾಕೆ, ತರಾತುರಿ ಯಾಕೆ, ಯಾರಿಗೆ ಲಾಭವನ್ನ ಮಾಡಿಕೊಳ್ಳೋದಕ್ಕೆ ಹೀಗೆ ಮಾಡ್ತಾ ಇದ್ದೀರಿ ಅನ್ನುವಂಥ ಪ್ರಶ್ನೆಯನ್ನ ಜನ ಮುಂದೆ ಇಡ್ತಾ ಇದ್ದಾರೆ. ಮತ್ತೊಂದು ಜನರ ಹೋರಾಟದ ವಿಚಾರ ಏನಪ್ಪಾ ಅಂದ್ರೆ, ಈ E20 ಪೆಟ್ರೋಲ್ನ ಕಡ್ಡಾಯಗೊಳಿಸಿದ್ದಕ್ಕೆ ಸಂಬಂಧಪಟ್ಟ ಹಾಗೆ. ಅಂದ್ರೆ ನೀವು ಆಪ್ಷನ್ ಅನ್ನು ಕೊಡಬೇಕಾಗಿತ್ತು ಶುದ್ಧ ಪೆಟ್ರೋಲ್ಗೆ, ಆದ್ರೆ ನೀವು ಶುದ್ಧ ಪೆಟ್ರೋಲ್ ಆಪ್ಷನ್ ಅನ್ನು ಕೊಟ್ಟಿಲ್ಲ. E20 ನೀವು ಒತ್ತಾಯಪೂರ್ವಕವಾಗಿ ಹೇರ್ತಾ ಇದ್ದೀರಿ. ಜನಕ್ಕೆ ಇಷ್ಟ ಇದೆಯೋ ಇಲ್ವೋ, E20 ನೀವು ಹಾಕಿಸ್ಕೊಳ್ಳೇಬೇಕು ಅಂತ ಒತ್ತಾಯವನ್ನ ಮಾಡ್ತಾ ಇದ್ದೀರಿ. ಶುದ್ಧ ಪೆಟ್ರೋಲ್ HP ಸೇರಿದಂತೆ ಕೆಲವು ಕಡೆಗಳಲ್ಲಿ ಲಭ್ಯ ಇದೆ. ಅದನ್ನು ಹಾಕಿಸ್ಕೊಳ್ಬೇಕು ಅಂತ ಆದ್ರೆ ಪೆಟ್ರೋಲ್ ಲೀಟರ್ಗೆ 160+ ಹಣವನ್ನು ನಿಗದಿ ಮಾಡಿದ್ದೀರಿ. ಇದು ಯಾಕೆ? ಜನರ ಮೇಲೆ ಯಾರನ್ನು ಕೇಳಿ ನೀವು ಈ ರೀತಿಯಾಗಿ ನಿಮ್ಮ ಅಭಿಪ್ರಾಯವನ್ನ ಅಥವಾ ನಿಮ್ದು ನೀತಿಯನ್ನ ಹೇರ್ತಾ ಇದ್ದೀರಿ? ಜನರ ಅಭಿಪ್ರಾಯವನ್ನ ಸಂಗ್ರಹಿಸಬೇಕಲ್ಲ. ಈ ರೀತಿಯಾಗಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನೊಂದು, ಮೈಲೇಜ್ ಕಡಿಮೆ ಆಗ್ತಿದೆ, ಗಾಡಿ ಹಾಳಾಗ್ತಾ ಇದೆ. ಎಲ್ಲ ವಿಚಾರಗಳು ಕೂಡ ಮುಂದೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇದಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಜನ ಆಕ್ರೋಶ. ಅದರ ಜೊತೆಗೆ E20 ಪೆಟ್ರೋಲ್ನ ಅನಿವಾರ್ಯವಾಗಿ ನಮ್ಮ ಮೇಲೇನೋ ಹೇರ್ತಾ ಇದ್ದೀರಿ. ಆದ್ರೆ ರೇಟ್ ಕಡಿಮೆ ಆಗಿಲ್ವಲ್ಲ, ಪೆಟ್ರೋಲ್ ಬೆಲೆ ಕಡಿಮೆ ಆಗಿಲ್ವಲ್ಲ. ಪೆಟ್ರೋಲ್ ಬೆಲೆ ಕಡಿಮೆ ಆಗಿಲ್ಲ ಅಂದ ಮೇಲೆ E20 ಇಂದ ನಮಗೆ ಏನ್ ಲಾಭ? ಇದು ಜನ ಕೇಳ್ತಾ ಇರುವಂತಹ ಪ್ರಶ್ನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಅತಿ ದೊಡ್ಡ ಹೋರಾಟ ನಡೀತಾ ಇದೆ. ಒಂದು ವೇಳೆ ನೀಟ್ ವಿಚಾರದ ಹೋರಾಟ ಅಂದ್ರೆ ಅದು ಕೇವಲ ವಿದ್ಯಾರ್ಥಿಗಳು ಹಾಗೆ ಪೋಷಕರಿಗೆ ತಲುಪುವಂತ ವಿಚಾರ. ಆದ್ರೆ ಪೆಟ್ರೋಲ್ ಅಂದಾಗ ನಿಮಗೆ ಗೊತ್ತು ಎಷ್ಟರ ಮಟ್ಟಿಗೆ ಪೆಟ್ರೋಲ್ ಬಳಕೆ ಆಗುತ್ತೆ ಎನ್ನುವಂತ ರೀತಿಯಲ್ಲಿ. ಹೀಗಾಗಿ ಈ ಹೋರಾಟ ತೀವ್ರ ಸ್ವರೂಪವನ್ನು ಪಡೆಯುವಂತ ಎಲ್ಲಾ ಲಕ್ಷಣಗಳು ಕೂಡ ಇದೀಗ ಕಾಣಿಸ್ತಾ ಇದೆ. E20ಗೆ ಸಂಬಂಧಪಟ್ಟಂತ ಈ ಹೋರಾಟ. ಅದ್ರ ಜೊತೆಗೆ ಕೇಂದ್ರ ಸರ್ಕಾರ ಆರಂಭದಿಂದಲೂ ಸಮರ್ಥನೆ ಮಾಡ್ಕೊಂಡು ಬಂದಿದ್ದು ಮೈಲೇಜ್ ಯಾವುದೇ ಕಾರಣಕ್ಕೂ ಕಡಿಮೆ ಆಗಲ್ಲ ಅಂತ ಹೇಳಿ. ಅಂತಿಮವಾಗಿ ಕೇಂದ್ರ ಸರ್ಕಾರವೇ ಒಪ್ಕೊಳ್ಳುತ್ತೆ 5% ಮೈಲೇಜ್ ಕಡಿಮೆ ಆಗುತ್ತೆ ಹೌದು ಅಂತ. ಅಂದ್ರೆ ಒಮ್ಮೆ ಒಂದು ರೀತಿ ಸ್ಟೇಟ್ಮೆಂಟ್ ಕೊಡೋದು, ಇನ್ನೊಮ್ಮೆ ಇನ್ನೊಂದು ರೀತಿಯಾದಂಥ ಸ್ಟೇಟ್ಮೆಂಟ್. ಇದು ಕೂಡ ಜನರ ಆಕ್ರೋಶ ಕಾರಣ ಆಗಿದೆ. ಹಾಗಾದ್ರೆ ಏನಿದು E20? ಇದರ ಆಳ ಅಗಲ ಏನು? ಪರ ಇರುವಂತವ್ರ ವಾದ, ಇದ್ರ ವಾದ, ಅದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಒಮ್ಮೆ ಗಮನಿಸ್ಕೊಂಡು ಬನ್ನಿ. ಏನಿದು E20 ಪೆಟ್ರೋಲ್ ಅಂದ್ರೆ, ನಿಮಗೆ ಪೆಟ್ರೋಲ್ ಬಂಕ್ಗೆ ಹೋಗಿ ಪೆಟ್ರೋಲ್ನ ಹಾಕಿಸ್ತಿರಲ್ಲ, ಅದರಲ್ಲಿ ನಿಮಗೆ 100% ಪೆಟ್ರೋಲ್ ಇರೋದಿಲ್ಲ. 80% ಪೆಟ್ರೋಲ್ ಇದ್ರೆ ಇನ್ನು 20% ಇರೋದು ಎಥನಾಲ್. ಈ ಪೆಟ್ರೋಲ್ ಮತ್ತು ಎಥನಾಲ್ ಅನ್ನ ಬ್ಲೆಂಡ್ ಮಾಡಿ ನಿಮಗೆ ಈ ಪೆಟ್ರೋಲ್ ಅಥವಾ ಇಂಧನವನ್ನು ನಿಮ್ಮ ವಾಹನಕ್ಕೆ ತುಂಬಿಸಲಾಗ್ತಾ ಇದೆ. ಅದನ್ನೇ ನಾವು E20 ಅಂತ ಕರಿತೀವಿ. 20% ಎಥನಾಲ್ ಇರುವಂತಹ ಕಾರಣಕ್ಕಾಗಿ ಅದನ್ನ E20 ಅಂತ ಹೇಳಿ ಕರೆಯಲಾಗ್ತಾ ಇದೆ. ಈ ಆಕ್ರೋಶ ಜಾಸ್ತಿಯಾಗಿದ್ದು ಯಾವಾಗ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, E20 ಕೇಂದ್ರ ಸರ್ಕಾರ ಕಡ್ಡಾಯಗೊಳಿಸಿ ಸಾಕಷ್ಟು ದಿನ ಆಯಿತು. ಈಗಾಗಲೇ ನಾವೆಲ್ಲರೂ ಕೂಡ ಈಗ ಬಂಕ್ಗೆ ಹೋಗಿ ಹಾಕಿಸ್ತಾ ಇದ್ದೀವಲ್ಲ, ಅದು E20 ಪೆಟ್ರೋಲೇ. ನೀವು ಶುದ್ಧ ಪ್ಯೂರ್ ಪೆಟ್ರೋಲ್ನ ಹಾಕಿಸ್ಬೇಕು ಅಂದರೆ ನೀವು ಹಣವನ್ನು ಜಾಸ್ತಿ ಕೊಡಬೇಕಾಗತ್ತೆ. ನೀವು ಈಗ ಅನಿವಾರ್ಯವಾಗಿ E20 ಹಾಕಿಸಲೇಬೇಕಾದಂಥ ಪರಿಸ್ಥಿತಿ ಇದೆ. ಈ ಆಕ್ರೋಶ ಜಾಸ್ತಿಯಾಗಿದ್ದು ಯಾವಾಗ ಅಂತ ನಾವು ಗಮನಿಸೋದಾದ್ರೆ, ಇತ್ತೀಚೆಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಪರ ವಕೀಲರು ಒಂದು ಪದವನ್ನು ಬಳಸ್ತಾರೆ. ಏನಂತ? ನಾವು ಸದ್ಯ ಈ ಎಥನಾಲ್ ಅಥವಾ E20 ಪ್ರಯೋಗ ಮಾಡ್ತಾ ಇದ್ದೇವೆ, 2027ಕ್ಕೆ ನಮಗೆ ಕಂಪ್ಲೀಟ್ ರಿಸಲ್ಟ್ ಸಿಗುತ್ತೆ ಎನ್ನುವ ರೀತಿಯಲ್ಲಿ. ಆಗ ಜನ ರೊಚ್ಚಿಗೆದ್ದು ಬಿಟ್ಟರು. ಕೇಂದ್ರ ಸರ್ಕಾರ ಬೇರೆ ರೀತಿಯಲ್ಲಿ ಸಮರ್ಥನೆಯನ್ನು ಮಾಡ್ಕೊಳ್ತಾ ಇದೆ. ನಾವು ಆ ಪ್ರಯೋಗವನ್ನ ಎನ್ನುವಂಥ ಪದವನ್ನೇ ಬಳಸಿಲ್ಲ ಅಂತ ಹೇಳ್ತಾ ಇದೆ. ಆದರೆ ಈ ಸುಪ್ರೀಂ ಕೋರ್ಟ್ನ ಲೈವ್ ಸ್ಟ್ರೀಮ್ ವಿಡಿಯೋ ಈಗಾಗಲೇ ವೈರಲ್ ಆಗ್ತಾ ಇದೆ. ಇನ್ನು ಕೇಂದ್ರ ಸರ್ಕಾರ ನಿನ್ನೆಯೂ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಸ್ಪಷ್ಟೀಕರಣವನ್ನು ಕೊಡುವಂಥ ಕೆಲಸವನ್ನ ಮಾಡಿದೆ. ಆದರೆ ಜನ ರೊಚ್ಚಿಗೆದ್ದು ಬಿಟ್ಟರು. ಏನಂತ? ನೀವು ಹಾಗಾದ್ರೆ ಮೊದಲು ಯಾವುದೇ ಪ್ರಯೋಗವನ್ನ ಮಾಡಿಲ್ವಾ? ಮೊದಲು ಹಾಗಾದ್ರೆ ಯಾವುದೇ ಸ್ಟಡಿಯನ್ನ ಮಾಡಿಲ್ಲ ಅಥವಾ ಪರಿಶೀಲನೆಯನ್ನ ಮಾಡಿಲ್ಲ? ಈಗ ನೇರವಾಗಿ ಜನರ ಮೇಲೆ ಪ್ರಯೋಗವನ್ನ ಮಾಡೋದಕ್ಕೆ ನಾವು ದೇಶದ ಜನ ಏನೋ ಇಲಿಗಳ ಅಂತ ಜನ ಪ್ರಶ್ನಿಸ್ತಾ ಇದ್ದಾರೆ. ನಾವು ಕಷ್ಟಪಟ್ಟು ದುಡಿತೀವಿ, ಒಂದೊಂದು ರೂಪಾಯಿಯನ್ನು ಕೂಡಿ ಹಾಕ್ತೀವಿ, EMI ಮೂಲಕವೋ ಹೇಗೋ ಕಷ್ಟಪಟ್ಟು ವೆಹಿಕಲ್ಸ್ ಅನ್ನು ಖರೀದಿ ಮಾಡ್ತೀವಿ. ಖರೀದಿ ಮಾಡಿ ಆದ ಬಳಿಕ ನೀವೇನು ಪ್ರಯೋಗವನ್ನ ಮಾಡ್ತಿದ್ರಲ್ಲ, ಆ ಪ್ರಯೋಗಕ್ಕೆ ನಮ್ಮ ವಾಹನಗಳೇ ಒಡ್ಡಿಕೊಳ್ಳಬೇಕಾ?
ನಮ್ಮ ವಾಹನಗಳು ಕೆಟ್ಟು ನಿಂತರೆ ನೀವು ಅದನ್ನು ರಿಪೇರಿ ಮಾಡಿಸ್ಕೊಡ್ತೀರಾ? ಈ ರೀತಿಯಾಗಿ ಜನ ರೊಚ್ಚಿಗೆದ್ದು ಬಿಟ್ರು. ಹಾಗೆ ಜನ ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ರು. ಹಿಂದೆ ನಿತಿನ್ ಗಡ್ಕರಿ ಬೇರೆ ಬೇರೆ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು, ನಮಗೆ ಪೆಟ್ರೋಲ್ 55 ರೂಪಾಯಿ ಸಿಗುತ್ತೆ, 15 ರೂಪಾಯಿ ಸಿಗುತ್ತೆ, ಆ ರೀತಿಯಲ್ಲಿ. ಹಾಗಾದರೆ ಈಗ E20 ಏನೋ ಬಂದಿದೆ, ಹೌದು, ಅನಿವಾರ್ಯವಾಗಿ ನಮ್ಮ ಮೇಲೆ ಹೇರಿಕೆಯನ್ನು ಮಾಡ್ತಾ ಇದ್ದೀರಿ, ಪೆಟ್ರೋಲ್ ರೇಟ್ ಯಾಕೆ ಕಡಿಮೆ ಆಗಿಲ್ಲ? ಈ ರೀತಿಯಲ್ಲೂ ಕೂಡ ಜನ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಹಾಗಾದರೆ ಏನಿದು ಸದ್ಯದ ವಿವಾದ, ಏನು ಚರ್ಚೆ ಆಗ್ತಿದೆ, ಕಂಪ್ಲೀಟ್ ಒಂದು ವಿವರವನ್ನು ಗಮನಿಸ್ತಾ ಹೋಗೋಣ, ಅಥವಾ ವರದಿಯನ್ನು ಗಮನಿಸ್ತಾ ಹೋಗೋಣ. ಎರಡೂ ವಿಚಾರವನ್ನು ಕೂಡ ನಿಮ್ಮ ಮುಂದೆ ಇಡ್ತೀನಿ. ಅದಾದ ಬಳಿಕ ನೀವು ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿರ್ಧಾರವನ್ನು ತೆಗೆದುಕೊಳ್ಳಿ. ಯಾವ ವಿಚಾರವನ್ನು ನೋಡ್ತಾ ಹೋಗೋಣ ಅಂದರೆ, ಒಂದು, ಏನಿದು ಎಥನಾಲ್ ಅಥವಾ E20 ಪೆಟ್ರೋಲ್, ಮತ್ತೊಂದು ಕೇಂದ್ರ ಸರ್ಕಾರದ ಸಮರ್ಥನೆ ಅಥವಾ ಇದರ ಪರ ಇರುವಂಥವರ ವಾದ ಏನು, ಇದನ್ನು ವಿರೋಧಿಸುವಂಥವರ ವಾದ ಏನು, ಇನ್ನೊಂದು ನಿತಿನ್ ಗಡ್ಕರಿ ಮಕ್ಕಳ ಹೆಸರು ಇದರಲ್ಲಿ ಪ್ರಸ್ತಾಪ ಆಗ್ತಿರೋದು ಯಾಕೆ, ನಿತಿನ್ ಗಡ್ಕರಿ ತಮ್ಮ ಮಕ್ಕಳಿಗೆ ಲಾಭ ಮಾಡಿಕೊಡುವಂಥ ಉದ್ದೇಶದಿಂದ ಬಹಳ ಒತ್ತಾಯಪೂರ್ವಕವಾಗಿ E20ಯನ್ನು ಜಾರಿಗೆ ತಂದರು ಅನ್ನೋದು ಕೂಡ ಒಂದಷ್ಟು ಜನರ ಪ್ರಶ್ನೆ ಆಗಿದೆ. ಹೀಗಾಗಿ ಅದನ್ನು ಕೂಡ ಗಮನಿಸ್ತಾ ಹೋಗೋಣ. ಮೊದಲಿಗೆ ಜನ ಕೇಳ್ತಾ ಇರೋದು ಇಷ್ಟೇ, E20ಗೆ ಎಲ್ಲರೂ ವಿರೋಧವನ್ನು ವ್ಯಕ್ತಪಡಿಸ್ತಾ ಇಲ್ಲ, ಕೆಲವು ಮಂದಿ ಬೇರೆ ಬೇರೆ ರೀತಿಯಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಮುಖವಾಗಿ ಜನ ಕೇಳ್ತಾ ಇರೋದು, ನೀವು E20ಯನ್ನು ಜನರಲ್ಲಿ ಜಾಗೃತಿಯನ್ನು ಮೂಡಿಸಿ ಹಂತ ಹಂತವಾಗಿ ಜಾರಿಗೆ ತಂದಿದ್ರೆ ನಮ್ಮ ವಿರೋಧ ಇಲ್ಲ. ಈಗ ಬ್ರೆಜಿಲ್ನಲ್ಲಿ ಹೆಚ್ಚು ಕಡಿಮೆ ಒಂದು 30 ವರ್ಷಗಳ ಕಾಲ ಸಮಯವನ್ನು ತೆಗೆದುಕೊಂಡ್ರು. ಆದರೆ ನಮ್ಮಲ್ಲಿ ಏನಾಯಿತು, E10 ಬಂದಿದೆ ಮೊನ್ನೆ ತಾನೆ, ಅಂದರೆ 10% ಎಥನಾಲನ್ನು ಮಿಕ್ಸ್ ಮಾಡಬೇಕು ಅನ್ನೋದು. ಈಗ ಕೆಲವೇ ವರ್ಷಗಳಲ್ಲಿ ದಿಢೀರ್ ಅಂತ ಹೇಳಿ E20ಯನ್ನು ಜನರಿಗೆ ಕೇಳದೆ ಜಾಗೃತಿಯನ್ನು ಮೂಡಿಸಿದ್ರೆ, ನೀವು ಅದನ್ನು ಕಡ್ಡಾಯಗೊಳಿಸಿದ್ರೆ ಹೇಗೆ ಸ್ವಾಮಿ? ಈಗ ಹೊಸ ವೆಹಿಕಲ್ಸ್ಗಳ ಕತೆ ಓಕೆ, ಅದಕ್ಕೆ ತಕ್ಕನಾಗಿ ಮಾಡಿರ್ತಾರೆ. ಹಳೆ ವೆಹಿಕಲ್ಸ್ಗಳ ಕತೆ ಏನಾಗಬೇಕು? ಜನರಲ್ಲಿ ಯಾಕೆ ಜಾಗೃತಿಯನ್ನು ಮೂಡಿಸಿಲ್ಲ ನೀವು? ನಿಮಗೆ ಬೇಕಾದ ರೀತಿಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ತೀರಿ ಅಂತಾದರೆ ಜನ ಏನಕ್ಕಾಗದ್ರೆ, ಜನರ ಅಭಿಪ್ರಾಯಕ್ಕೆ ಯಾವುದೇ ಬೆಲೆಯೇ ಇಲ್ವಾ? ಇದು ಜನ ಕೇಳ್ತಿರುವಂಥ ಪ್ರಶ್ನೆ. ಅಂದರೆ ಮೊದಲು ಸರ್ಕಾರ ಅಂದ್ಕೊಂಡಿತ್ತು ನಾವು 2030ಕ್ಕೆ ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳಿ. ಆದರೆ 5 ವರ್ಷ ಮೊದಲೇ 2025ಕ್ಕೆ ಬಂದಿದೆ ಈಗ E20. ಯಾಕಿಷ್ಟು ಗಡಿಬಿಡಿ, ಯಾಕಿಷ್ಟು ತರಾತುರಿ? ಅದು ಜನ ಕೇಳ್ತಾ ಇರೋದು. ಓಕೆ, ಈಗ ಒಂದೊಂದೇ ವಿಚಾರಕ್ಕೆ ಬರೋಣ. ಮೊದಲಿಗೆ ಏನಿದು E20? ನಾನು ಆಗಲೇ ಹೇಳಿದ ಹಾಗೆ 20% ಎಥನಾಲ್, 80% ಪೆಟ್ರೋಲ್. ಏನಿದು ಎಥನಾಲ್? ಆಲ್ಕೋಹಾಲನ್ನು ಬಳಕೆ ಮಾಡೋದಕ್ಕೆ, ಆಲ್ಕೋಹಾಲನ್ನು ತಯಾರು ಮಾಡೋದಕ್ಕೆ ಇದನ್ನು ಬಳಸಲಾಗುತ್ತೆ. ನೀವು ಸಾಕಷ್ಟು ಮಂದಿ ಎಥನಾಲ್ ಹೆಸರನ್ನು ಕೇಳಿರ್ತೀರಿ. ಪ್ರಮುಖವಾಗಿ ಇದು ಯಾವುದರಲ್ಲಿ ಉತ್ಪಾದನೆ ಆಗುತ್ತೆ ಅಂದರೆ, ಕಬ್ಬಲ್ಲಿ, ಮೆಕ್ಕೆಜೋಳದಲ್ಲಿ, ರಾಗಿಯಲ್ಲಿ, ಅಥವಾ ಹಳೆಯ ಭತ್ತದಲ್ಲಿ, ಅಥವಾ ಇನ್ನು ಬೇರೆ ಬೇರೆ ಕೃಷಿ ಉತ್ಪನ್ನಗಳ ಮೂಲಕ ಎಥನಾಲನ್ನು ಹೊರತೆಗೆಯಲಾಗುತ್ತೆ. ಅದರಲ್ಲಿ ಹೈಯೆಸ್ಟ್ ಬರೋದು ಕಬ್ಬಿನ ಮೂಲಕವಾಗಿ, ಅದೇ ರೀತಿಯಾಗಿ ಮೆಕ್ಕೆಜೋಳದ ಮೂಲಕವಾಗಿ. ಸಹಜವಾಗಿ ಕಬ್ಬಿನ ಬೆಳೆ ಇನ್ನು ಮುಂದೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನೊಂದಷ್ಟು ಜನ ವಾದ ಅಂದರೆ, ಕಬ್ಬನ್ನು ಬೆಳೆಯೋದಕ್ಕೆ ನೀರು ಅಪಾರ ಅಂದರೆ ವಿಪರೀತ ಬೇಕಾಗುತ್ತೆ, ಶುರುವಾಗುತ್ತೆ. ಆಗ ಅಂತರ್ಜಲದ ಮಟ್ಟ ಕುಸಿಯುತ್ತೆ, ಅದು ಮತ್ತೊಮ್ಮೆ ಪ್ರಕೃತಿ ಮೇಲೆ ಪರಿಣಾಮ ಬೀರುತ್ತೆ. ಈ ರೀತಿಯಲ್ಲೂ ಕೂಡ ಒಂದಷ್ಟು ಜನ ವಾದ ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ ಎಥನಾಲ್ ಉತ್ಪಾದನೆ ಈ ರೀತಿಯಾಗಿ ಆಗುತ್ತೆ. ಆಲ್ಕೋಹಾಲ್ಗೆ ಅದನ್ನು ಬಳಸಲಾಗ್ತಾ ಇತ್ತು ಎಥನಾಲನ್ನು. ಅದೇ ಎಥನಾಲನ್ನು ಇದೀಗ ಪೆಟ್ರೋಲ್ ಜೊತೆಗೆ ಬ್ಲೆಂಡ್ ಮಾಡಲಾಗುತ್ತೆ. ಅದನ್ನೇ E20 ಅಂತ ಕರಿತಾ ಇದ್ದೇವೆ. ಹಾಗಾದರೆ ಇದು ಯಾವಾಗಲಿಂದ ಶುರುವಾಯಿತು? ಹೊಸ ವಿಚಾರ ಏನಲ್ಲ ಇದು. ಏನಾಗ್ತಿತ್ತು ಅಂದರೆ, ನಮ್ಮಲ್ಲಿ ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಅಥವಾ ಈ ಕಚ್ಚಾ ತೈಲಕ್ಕೆ ನಾವು ಯಾರ್ಯಾರ ಮೇಲೆ ಡಿಪೆಂಡ್ ಆಗಿದ್ದೇವೆ, ಇತ್ತೀಚೆಗೆ ಯುದ್ಧದ ಸಂದರ್ಭದಲ್ಲಿ ಏನೆಲ್ಲ ಆಯಿತು ನಿಮಗೆ ಗೊತ್ತಿರುವಂಥ ವಿಚಾರವೇ. ಹೀಗಾಗಿ ಅದಕ್ಕೆ ಆಲ್ಟರ್ನೇಟಿವ್ ಏನಾದರೂ ಬೇಕಲ್ಲ ಅಂತ ಹಿಂದಿನಿಂದಲೂ ಕೂಡ ಒಂದಷ್ಟು ಪ್ರಯತ್ನಗಳೆಲ್ಲವೂ ಕೂಡ ಆಗ್ತಾನೆ ಇತ್ತು. ಹೀಗಾಗಿ ಮೊದಲು ನಮ್ಮ ದೇಶದಲ್ಲಿ ಅಂದರೆ ಬ್ರೆಜಿಲ್ನಲ್ಲಿ 1980 ಆಸುಪಾಸು ಸಂದರ್ಭದಲ್ಲೇ ಬಂದುಬಿಟ್ಟಿತ್ತು. 2001ರಲ್ಲಿ ಪ್ರಾಯೋಗಿಕವಾಗಿ ಇದನ್ನು ಹಂತವಾಗಿ ತರುವಂಥ ಪ್ರಯತ್ನ ಆಯಿತು. ಅಂದರೆ ಕೆಲವು ಬಂಕ್ಗಳಲ್ಲಿ ಮಾತ್ರ ಇತ್ತು, ಅಥವಾ ಈ ರೀತಿಯಾಗಿತ್ತು. 2003 ಅಂತ ಬಂದಾಗ ಅಫಿಷಿಯಲ್ ಆಗಿ ಎಥನಾಲ್ಗೆ ಸಂಬಂಧಪಟ್ಟಾಗ ಒಂದಷ್ಟು ಬೆಳವಣಿಗೆ ಆಗೋದಕ್ಕೆ ಶುರುವಾಯಿತು ಅಧಿಕೃತವಾಗಿ. ಅಂದರೆ ಆರಂಭದಲ್ಲಿ ಇಂತಿಷ್ಟು ಪರ್ಸೆಂಟೇಜು ಅಂತ ಹೇಳಿ, ಅದಾದ ಬಳಿಕ ಆ ಪರ್ಸೆಂಟೇಜನ್ನು ಜಾಸ್ತಿ ಮಾಡ್ತಾ ಹೋಗಬೇಕು ಅಂತ. E5 ಅಂದರೆ 95% ಪೆಟ್ರೋಲು, 5% ಎಥನಾಲ್. ಅದಾದ ಬಳಿಕ E10, ಅದಾದ ಬಳಿಕ E20 ಎನ್ನುವಂಥ ರೀತಿಯಲ್ಲಿ 2018ರಲ್ಲಿ ಸರ್ಕಾರ ಅಂದ್ಕೊಳ್ಳುತ್ತೆ 2030ಕ್ಕೆ ನಾವು ಒಂದು ಹಂತಕ್ಕೆ ತರಬೇಕು. ಅದಾದ ಬಳಿಕ E27, E30, ಅದಾದ ನಂತರ 100% ಈ ರೀತಿಯಾಗಿ ಪ್ಲಾನನ್ನು ಮಾಡಿಕೊಂಡ್ರು. ಆದರೆ 2030ಕ್ಕಿಂತ ಮುಂಚೆ 2025, 5 ವರ್ಷ ಮುಂಚಿತವಾಗಿಯೇ ಏಪ್ರಿಲ್ 1ರಿಂದಲೇ ಈ E20ಯನ್ನು ಕಡ್ಡಾಯಗೊಳಿಸಲಾಗಿದೆ. ಈಗ ಎಲ್ಲ ಪೆಟ್ರೋಲ್ ಬಂಕ್ಗಳಲ್ಲೂ ಕೂಡ ನಿಮಗೆ E20 ಪೆಟ್ರೋಲ್ ಸಿಗ್ತಾ ಇದೆ. ಅದು ನಾವು ಹಾಕ್ಸಲ್ಲ ಅಂದರೂ ಹಾಕ್ಸಲೇಬೇಕಾದಂಥ ಪರಿಸ್ಥಿತಿ ಇದೆ, ಯಾಕಂದರೆ ನಮಗೆ ಆಲ್ಟರ್ನೇಟಿವ್ ಆಪ್ಷನ್ ಇಲ್ಲ ಎನ್ನುವ ರೀತಿಯಲ್ಲಿ ಇದೆ. ಇದು ಸದ್ಯ ಇರುವಂಥ ಪರಿಸ್ಥಿತಿ. ಇದು E20ಗೆ ಸಂಬಂಧಪಟ್ಟ ಹಾಗೆ. ಅಂದರೆ ಈಗ ಬೇರೆಯವರ ಮೇಲೆ ಹೆಚ್ಚು ಡಿಪೆಂಡ್ ಆಗಬಾರದು ಎನ್ನುವ ಕಾರಣಕ್ಕಾಗಿ, ನಮ್ಮಲ್ಲೇ ಯಾವುದಾದ್ರೂ ಒಂದು ಉತ್ಪಾದನೆಯನ್ನು ಮಾಡಬೇಕು ಎನ್ನುವಂಥ ಕಾರಣಕ್ಕಾಗಿ ಇದರ ಪರಿಕಲ್ಪನೆ ಶುರುವಾಯಿತು. ಬ್ರೆಜಿಲ್ ಕೂಡ ಅದೇ ರೀತಿಯಾಗಿ ಯೋಚನೆ ಮಾಡ್ತು, ಬೇರೆ ಬೇರೆ ದೇಶಗಳಲ್ಲೂ ಕೂಡ ಇದೆ. E20 ಅಂತಲ್ಲ, E5, E10, E15 ಈ ರೀತಿಯಾಗಿ ಅವರವ್ರದ್ದೇ ಆದಂಥ ಒಂದಷ್ಟು ಪ್ರಮಾಣದಲ್ಲಿ ಅವರು ಬಳಕೆಯನ್ನು ಮಾಡ್ತಿದ್ದಾರೆ. ಎಲ್ಲರದ್ದು ಪರಿಕಲ್ಪನೆ ಇದ್ದಿದ್ದಿದೆ. ಅಂದರೆ ಈ
ಕಚ್ಚಾ ತೈಲದ ಸಮಸ್ಯೆ ಬೇರೆ ಬೇರೆ ಸಂದರ್ಭದಲ್ಲಿ ಆಗುತ್ತಲ್ಲ, ಅದರಿಂದ ಹೊರಗಡೆ ಬರಬೇಕು ಎನ್ನುವ ಕಾರಣಕ್ಕಾಗಿ ಎಥನಾಲ್ ಬಗ್ಗೆ ಯೋಚನೆಯನ್ನು ಮಾಡಲಾಯಿತು. ನಮ್ಮ ದೇಶದಲ್ಲೂ ಕೂಡ ಅಷ್ಟೇ 2001ರಿಂದ ಈ ಯೋಚನೆ ಬಂದಿತ್ತು, 2003 ಅಧಿಕೃತ ಆಯಿತು. ಅದಾದ ಬಳಿಕ ತುಂಬಾ ಸ್ಲೋ ಇತ್ತು. 2014ರಿಂದ ಇದ್ದಕ್ಕಿದ್ದ ಹಾಗೆ ವೇಗವನ್ನ ಪಡೆದುಕೊಳ್ತು. ಅದರ ಹಿಂದೆ ಪ್ರಮುಖವಾಗಿ ಇದ್ದಂಥವ್ರಂದ್ರೆ ನಿತಿನ್ ಗಡ್ಕರಿ, ಪದೇ ಪದೇ ಅದಕ್ಕೆ ಒತ್ತಾಯಿಸ್ತವ್ರಂದ್ರೆ ನಿತಿನ್ ಗಡ್ಕರಿ, ಪದೇ ಪದೇ ಅದರ ಬಗ್ಗೆ ಹೆಚ್ಚು ಆಸಕ್ತಿನ ತೋರಿಸ್ತವ್ರಂದ್ರೆ ನಿತಿನ್ ಗಡ್ಕರಿ. ಆ ಕಾರಣಕ್ಕಾಗಿ ಸದ್ಯ ನಾವು E20 ಹಂತಕ್ಕೆ ಬಂದಿದ್ದೇವೆ. ಈಗ ಇದರ ಪರ ಇರುವಂತವರ ವಾದ ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ ಪ್ರಮುಖವಾಗಿ ಹೇಳ್ತಾ ಇರೋದು, ಈಗ ವಿದೇಶಿ ವಿನಿಮಯ ಉಳಿತಾಯ ಆಗುತ್ತೆ ಅಂತ ಹೇಳಿ. ಅಂದರೆ ನಾವೀಗ ಹೊರಗಡೆಯಿಂದ ರಫ್ತನ್ನು ಮಾಡ್ಕೊಳ್ತೀವಲ್ಲ, ಅದರಲ್ಲಿ ಅತಿ ಹೆಚ್ಚು ಅಂದರೆ ಕಚ್ಚಾ ತೈಲ. ನಮ್ಮ ವಿದೇಶಿ ವಿನಿಮಯ ಏನಿದೆ ಅದು ಹೆಚ್ಚು ಬಳಕೆ ಆಗೋದೇ ಈ ಕಚ್ಚಾ ತೈಲಕ್ಕೋಸ್ಕರ. ಕಚ್ಚಾ ತೈಲದ ರಫ್ತು ಕಡಿಮೆ ಆದಷ್ಟು ನಮ್ಮ ವಿದೇಶಿ ವಿನಿಮಯ ಉಳಿತಾಯ ಆಗುತ್ತೆ, ನಮ್ಮ ಆರ್ಥಿಕತೆ ಇನ್ನಷ್ಟು ಬೂಸ್ಟ್ ಪಡೆದುಕೊಳ್ಳುತ್ತೆ, ನಮ್ಮ ಈ ರುಪಿ ವ್ಯಾಲ್ಯೂ ಇದೆಯಲ್ಲ ಅದು ಕೂಡ ತಕ್ಕ ಮಟ್ಟಿಗೆ ಸ್ಟ್ರಾಂಗ್ ಆಗೋದಕ್ಕೆ ಶುರುವಾಗುತ್ತೆ, ಅಥವಾ ನಮ್ಮ ರೂಪಾಯಿ ಸ್ಟ್ರಾಂಗ್ ಆಗೋದಕ್ಕೆ ಶುರುವಾಗುತ್ತೆ. ಹೀಗೆ ಎಲ್ಲ ರೀತಿಯಲ್ಲೂ ಕೂಡ ವಿದೇಶಿ ವಿನಿಮಯ ಉಳಿತಾಯ ಆಯಿತು ಅಂದರೆ ಪರಿಣಾಮ ಬೀರೋದಕ್ಕೆ ಶುರುವಾಗ್ತಾ ಹೋಗುತ್ತೆ ಒಟ್ಟಾರೆ ದೇಶದ ಆರ್ಥಿಕತೆಯ ಮೇಲೆ, ಒಂದು ವಿಚಾರ. ಮತ್ತು ನಾನು ಆಗಲೇ ಹೇಳಿದಾಗೆ ಕಚ್ಚಾ ತೈಲಕ್ಕೆ ಬೇರೆಯವ್ರ ಮೇಲೆ ಹೆಚ್ಚು ಡಿಪೆಂಡ್ ಆಗುವಂಥ ಪರಿಸ್ಥಿತಿ ಎದುರಾಗೋದಿಲ್ಲ. ಅಂದರೆ ತುಂಬ ತುರ್ತು ಪರಿಸ್ಥಿತಿ, ಯುದ್ಧ ಅಂಥದ್ದೆಲ್ಲವೂ ಕೂಡ ಬಂದಂಥ ಸಂದರ್ಭದಲ್ಲಿ ಕಂಪ್ಲೀಟ್ ನಾವು ಈ ವಿಚಾರದಲ್ಲಿ ಅಂದರೆ ಇಂಧನ ಅಂತ ಬಂದಾಗ ಸ್ವಾವಲಂಬನೆಯನ್ನು ಸಾಧಿಸೋಕೆ ಸಾಧ್ಯ ಆಗುತ್ತೆ. ಇದು ಪ್ರಮುಖವಾದಂಥ ವಿಚಾರ. ಇನ್ನೊಂದೇನಪ್ಪ ಅಂದ್ರೆ ಕೃಷಿ ವಲಯಕ್ಕೆ ಆರ್ಥಿಕ ಚೈತನ್ಯ ಹೇಗೆ, ಇದನ್ನ ಎಥನಾಲ್ ಯಾವುದರಿಂದ ತೆಗಿತೀವಿ ಅಂದ್ರೆ ಕಬ್ಬಿನ ಮೂಲಕ, ಮೆಕ್ಕೆಜೋಳದ ಮೂಲಕ ಅಥವಾ ಹಳೆಯ ಭತ್ತದ ಮೂಲಕ. ಹೀಗಾಗಿ ಇದರಿಂದ ರೈತರಿಗೆ ಹೆಚ್ಚು ಲಾಭ ಆಗುತ್ತೆ, ರೈತರು ಹೆಚ್ಚೆಚ್ಚು ಕಬ್ಬು ಬೆಳೆಯೋದಕ್ಕೆ ಶುರು ಮಾಡ್ತಾರೆ, ಕಬ್ಬಿಗೆ ಹೆಚ್ಚು ಬೆಲೆ ಸಿಗೋದಕ್ಕೆ ಶುರುವಾಗುತ್ತೆ, ರೈತರಿಗೆ ಲಾಭ ಆಗುತ್ತೆ ಎನ್ನುವ ರೀತಿಯಲ್ಲಿ. ಅದರ ವಿರುದ್ಧ ಇರುವಂತವ್ರ ವಾದ ಏನಪ್ಪಾ ಅಂದ್ರೆ ಇದು ರೈತರಿಗೆ ಲಾಭ ಆಗೋದಲ್ಲ, ಈ ಸಕ್ಕರೆ ಕಾರ್ಖಾನೆಗಳಿದ್ದಾರಲ್ಲ ಅವ್ರ ಲಾಭ, ಇದು ಅವ್ರಿಗೆ ಹೆಚ್ಚು ಲಾಭ ಆಗುತ್ತೆ. ರೈತರು ಪಾಪ ಹೌದು ಬೆಳೀತಾರೆ ಕೊಡ್ತಾರೆ, ಆದರೆ ಅವರಿಗೆ ಹೆಚ್ಚಿನ ರೇಟ್ ಏನು ಕೊಡಲ್ಲ. ಆದರೆ ಲಾಭ ಆಗೋದು ನಿಜವಾಗ್ಲೂ ಯಾರಿಗೆ ಅಂದರೆ ಸರ್ಕಾರಿ ಕಾರ್ಖಾನೆ ಮಾಲೀಕರಿಗೆ. ಇಂಥದ್ದೊಂದು ವಾದವೂ ಕೂಡ ಇದೆ ಬಿಡಿ. ಇನ್ನೊಂದೇನಪ್ಪ ಅಂದರೆ ಈಗ ಇವ್ರು ಹೇಳ್ತಾ ಇರೋ ಸರ್ಕಾರದ ವಾದ ಏನು ಅಂದರೆ ಪರಿಸರ ರಕ್ಷಣೆ ಆಗುತ್ತೆ ಅಂತ ಹೇಳಿ. ಅಂದರೆ ಇದರಲ್ಲಿ ಈ ಎಥನಾಲ್ ಇದೆಯಲ್ಲ ಇದು ಹೊರಸೂಸುತ್ತಲ್ಲ ಹೊರಗಡೆ, ಇದು ಪರಿಸರಕ್ಕೆ ಹಾನಿಕಾರಕ ಅಲ್ಲ ಎನ್ನುವ ರೀತಿಯಲ್ಲಿ. ಆದರೆ ಇನ್ನೊಂದಷ್ಟು ಮಂದಿಯ ವಾದ ಏನು ಅಂದರೆ ಬೇರೆ ರೀತಿಯಲ್ಲಿ ವಾದ ಮಾಡ್ತಿದ್ದಾರೆ. ಈಗ ಕಬ್ಬನ್ನು ಹೆಚ್ಚೆಚ್ಚು ಬೆಳೆಸೋದಕ್ಕೆ ಬೆಳೆಯೋದಕ್ಕೆ ಶುರು ಮಾಡ್ತೀವಿ, ಅದಕ್ಕೆ ಹೆಚ್ಚು ನೀರು ಬೇಕು, ಅಂತರ್ಜಲದ ಮಟ್ಟ ಕುಸಿತ ಆಗೋದಕ್ಕೆ ಶುರುವಾಗುತ್ತೆ, ಮತ್ತೆ ಅದು ಪ್ರಕೃತಿಯ ಮೇಲೆ ಪರಿಣಾಮವನ್ನು ಬೀರುತ್ತೆ. ಎಥನಾಲ್ ಉತ್ಪಾದನೆ ಆಗುವ ಸಂದರ್ಭದಲ್ಲೂ ಕೂಡ ಹೆಚ್ಚೆಚ್ಚು ನೀರಿನ ಬಳಕೆ ಆಗುತ್ತೆ, ಅದು ಕೂಡ ಮತ್ತೊಮ್ಮೆ ಪ್ರಕೃತಿ ಮೇಲೆ ಪರಿಣಾಮ ಬೀರುತ್ತೆ. ಈ ರೀತಿಯಲ್ಲೂ ಕೂಡ ಒಂದಷ್ಟು ವಾದಗಳೆಲ್ಲವೂ ಕೂಡ ಇದೆ ಬಿಡಿ. ಒಟ್ಟಾರೆಯಾಗಿ ಇದು ಪರ ಇರುವಂಥವರ ವಾದ. ಏನೇನು ವಿದೇಶಿ ವಿನಿಮಯ ಉಳಿತಾಯ, ರೈತರಿಗೆ ಇದರಿಂದ ಲಾಭ ಆಗುತ್ತೆ, ಪರಿಸರ ರಕ್ಷಣೆ ಆಗುತ್ತೆ ಎನ್ನುವ ರೀತಿಯಲ್ಲಿ. ಈಗ ವಿರುದ್ಧ ಇರುವಂಥವರ ವಾದಕ್ಕೆ ಬರೋಣ. ಅವರು ಪ್ರಮುಖವಾಗಿ ಕೇಳ್ತಿರೋದು ಅರ್ಜೆನ್ಸಿ ಏನು ಎನ್ನುವ ರೀತಿಯಲ್ಲಿ ಒಂದು, ಸಾರ್ವಜನಿಕರ ಅಭಿಪ್ರಾಯವನ್ನು ಯಾಕೆ ಕೇಳಿಲ್ಲ, ಸಾರ್ವಜನಿಕರಲ್ಲಿ ಯಾಕೆ ಜಾಗೃತಿ ಮೂಡಿಸಿಲ್ಲ ಅನ್ನೋದು ಇನ್ನೊಂದು. ಈಗ ಪ್ರಮುಖವಾಗಿ ಅವರು ಕೇಳ್ತಿರೋದು ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಈಗ ಹೊಸ ವೆಹಿಕಲ್ಗಳ ವಿಚಾರದಲ್ಲಿ ಏನಾಗಿದೆ ಅಂದ್ರೆ 2023 ನಂತರ ಫ್ಲೆಕ್ಸ್ ಫ್ಯೂಯಲ್ ಅಂದ್ರೆ ಇದಕ್ಕೆ ಅಡ್ಜಸ್ಟ್ ಆಗುವ ರೀತಿಯಲ್ಲಿ ಆ ವಾಹನಗಳ ತಯಾರಿಕೆ ಎಲ್ಲವೂ ಕೂಡ ಆಗ್ತಾ ಇದೆ. ಅಂತಹ ಅಂದ್ರೆ ಹೊಸ ವಾಹನಗಳಲ್ಲಿ ಈ E20 ಆರಾಮಾಗಿ ಬಳಕೆ ಮಾಡಬಹುದು, ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗೋದಿಲ್ಲ. ಅಥವಾ ಸಣ್ಣ ಪುಟ್ಟದಾಗಿ ಸಮಸ್ಯೆ ಏನಾದರೂ ಆಗಬಹುದೇನೋ ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಆದರೆ ಈಗ ಕೇಳ್ತಿರೋದೇನಪ್ಪಾ ಅಂದ್ರೆ ಹಳೆಯ ವಾಹನಗಳ ಕತೆ ಏನು? ಕೋಟಿ ಕೋಟಿ ವಾಹನಗಳು ರಸ್ತೆಯಲ್ಲಿ ಓಡಾಡ್ತಿದ್ದಾವೆ, ಆ ವಾಹನಗಳಿಗೆ ಈಗ E20 ಬಳಸಲಾಗ್ತಾ ಇದೆ. ಆ ವಾಹನಗಳಲ್ಲಿ E5 ಅಥವಾ E10 ಬಳಸಬಹುದು, ಆದರೆ E20ಗೆ ಹೊಂದಿಕೆಯಾಗುವ ರೀತಿಯಲ್ಲಿ ಇಂಜಿನ್ ಇಲ್ಲ. ಅದರಿಂದ ಏನೇನು ಸಮಸ್ಯೆ ಆಗುತ್ತೆ ಅಂತ ವಾದ ಅಂದ್ರೆ ಪ್ರಮುಖವಾಗಿ ಮೈಲೇಜ್ ಡ್ರಾಪ್ ಆಗುತ್ತೆ, ಮೈಲೇಜ್ ಕಡಿಮೆ ಆಗುತ್ತೆ. ಇದರಿಂದ ಜನರಿಗೆ ಹಾಗಾದ್ರೆ ಉಳಿತಾಯ ಎಲ್ಲಿ, ದೇಶದ ಆರ್ಥಿಕತೆ ಹಾಗಾದ್ರೆ ಸಬಲಾಗೋದು ಎಲ್ಲಿ ಎನ್ನುವ ರೀತಿಯಲ್ಲೂ ಕೂಡ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಯಾವ ರೀತಿಯಾಗಿ ಅಂದ್ರೆ ಈ ಎಥನಾಲ್ ವಿಚಾರಕ್ಕೆ ಬಂದ್ರೆ ನೀವು ಪೆಟ್ರೋಲ್ಗೆ ಹೋಲಿಕೆಯನ್ನೇ ಮಾಡಿಕೊಂಡಾಗ ಅದರ ಶಕ್ತಿ ಸಾಂದ್ರತೆ 30% ಕಡಿಮೆ. ಹೀಗಾಗಿ 12 ಮೈಲೇಜ್ ಕೊಡುವಲ್ಲಿ ಕೇವಲ 9 ಕೊಡುತ್ತೆ. ಹಾಗೆ ಮೈಲೇಜ್ ಒಂದು ಕಡೆಯಿಂದ ಮೈಲೇಜ್ ಡ್ರಾಪ್ ಔಟ್, ಮತ್ತೊಂದು ಕಡೆಯಿಂದ E20 ನಾವು ಕಡಿಮೆ ಹಣವನ್ನು ಕೊಡ್ತಾ ಇಲ್ಲ, ಪೆಟ್ರೋಲ್ಗೆ ಎಷ್ಟು ಕೊಡ್ತಾ ಇದ್ವಿ ನಾರ್ಮಲ್ ಆಗಿ ಅಷ್ಟೇ ಹಣವನ್ನು ಕೊಡ್ತಾ ಇದ್ದೀವಿ. ಹೀಗಾಗಿ ಜನರ ಜೇಬನ್ನ ಇದು ಸುಡುತ್ತಾ ಇದೆ, ಜನರಿಗೆ ಯಾವುದೇ ರೀತಿಯಲ್ಲೂ ಕೂಡ ಲಾಭ ಆಗ್ತಾ ಇಲ್ಲ. ಇದು ಒಂದು ಪ್ರಶ್ನೆ ಮೈಲೇಜ್ ಡ್ರಾಪ್ಗೆ ಸಂಬಂಧಪಟ್ಟ ಹಾಗೆ. ಇನ್ನೊಂದು ಕೇಳ್ತಿರೋದು ಏನಪ್ಪಾ ಅಂದ್ರೆ ಈ ಎಥನಾಲ್ಗೆ ಇದೆಯಲ್ಲ ವಾತಾವರಣದಲ್ಲಿನ ತೇವಾಂಶವನ್ನು ಸ್ಪಂಜಿನ ರೀತಿಯಲ್ಲಿ ಹೀರಿಕೊಳ್ಳುವಂತ ಒಂದು ಶಕ್ತಿ ಇದೆ. ಹೀಗಾಗಿ ಇಂಜಿನ್ ಒಳಗಡೆ ನೀರು ಸೇರ್ಕೊಳ್ಳುತ್ತೆ, ತುಕ್ಕು ಹಿಡಿಯೋದಿಕ್ಕೆ ಶುರುವಾಗುತ್ತೆ, ಪದೇ ಪದೇ ನಮ್ಮ ವೆಹಿಕಲ್ಸ್ಗಳನ್ನ ಸರ್ವಿಸ್ ಸೆಂಟರ್ಗೆ ತೆಗೆದುಕೊಂಡು ಹೋಗುವಂತ ಪರಿಸ್ಥಿತಿ ಎದುರಾಗುತ್ತೆ. ಅದರ ಆ ದುಡ್ಡನ್ನು ಯಾರು ಕೊಡ್ತಾರೆ ಎನ್ನುವ ರೀತಿಯಲ್ಲಿ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಮತ್ತೆ ಒಳಗಡೆ ಇರುವಂತ ರಬ್ಬರ್ ಇದೆಯಲ್ಲ, ರಬ್ಬರು, ಪ್ಲಾಸ್ಟಿಕ್ಕು, ಬಿಡಿ ಭಾಗಗಳೆಲ್ಲವೂ ಕೂಡ ಸವಿಯೋದಿಕ್ಕೆ ಶುರುವಾಗಿ ಬಿಡುತ್ತೆ. ಈ ಹಣವನ್ನು ಯಾರು ಕೊಡ್ತಾರೆ ಸ್ವಾಮಿ? ಇದು ಜನರ ಪ್ರಶ್ನೆ. ನೀವು ನಿಧಾನಕ್ಕೆ ಇದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ, ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿ ಮಾಡಿದ್ರೆ ನಾವು ಯಾರು ಕೂಡ ಆಕ್ಷೇಪ ಇರ್ತಾ ಇರಲಿಲ್ಲ.
ಈಗ ದಿಢೀರ್ ಹೇಳದೆ ಕೇಳದೆ ಎಲ್ಲವನ್ನು ಕೂಡ E20 ನೀವು ಹಾಕಿಸ್ಲೇಬೇಕು ಅಂದಾಗ ನಾವು ಏನು ಮಾಡಬೇಕು? ಹಳೆ ವಾಹನಗಳನ್ನು ಇಟ್ಕೊಂಡಂಥವರ ಕತೆ ಏನು? ಇದು ಜನ ಗಟ್ಟಿಯಾಗಿ ಪ್ರಶ್ನೆ ಮಾಡ್ತಿರುವಂಥ ವಿಚಾರ. ಓಕೆ, ಇಲ್ಲಿವರೆಗೆ ನಿಮ್ಗೆ ಅರ್ಥ ಆಯಿತು. ಈಗ ನಿತಿನ್ ಗಡ್ಕರಿ ಮಗನ ವಿಚಾರ ಯಾಕೆ ಪ್ರಸ್ತಾಪ ಆಗ್ತಾ ಇದೆ? ಇದರಲ್ಲಿ ಪೆಟ್ರೋಲಿಯಂ ಸಚಿವರು ಹರ್ದೀಪ್ ಸಿಂಗ್ ಪುರಿ ನಿಮಗೆ ಗೊತ್ತಿರುವ ಹಾಗೆ. ಆದರೆ ನಿತಿನ್ ಗಡ್ಕರಿ ಸಾರಿಗೆ ಸಚಿವರು ಇತ್ತೀಚೆಗೆ 100% ಎಥನಾಲ್ ಇದಕ್ಕೆ ಸಹಿಯನ್ನು ಹಾಕಿದಂಥವ್ರು ಕೂಡ ನಿತಿನ್ ಗಡ್ಕರಿ. 2013ರಿಂದಲೂ ಕೂಡ ಎಥನಾಲ್ಗೆ ಸಂಬಂಧಪಟ್ಟ ಹಾಗೆ ಗಟ್ಟಿಯಾಗಿ ಧ್ವನಿಯನ್ನು ಮೊಳಗಿಸ್ತಾ ಇದ್ದಂಥವರು ಕೂಡ ನಿತಿನ್ ಗಡ್ಕರಿ. ಇದೇ ಸಂದರ್ಭದಲ್ಲಿ ಏನಾಗಿದೆ ಅಂದರೆ, ನಿತಿನ್ ಗಡ್ಕರಿಗೆ ಇಬ್ಬರು ಮಕ್ಕಳಿದ್ದಾರೆ, ನಿಖಿಲ್ ಗಡ್ಕರಿ ಹಾಗೆ ಸಾರಂಗ್ ಗಡ್ಕರಿ ಅಂತ ಹೇಳಿ. ಅವರು ಈ ಬಯೋಫ್ಯೂಯಲ್ ವೆಂಚರ್ ನಡೆಸ್ತಾ ಇದ್ದಾರೆ. ಅಂದರೆ ಎಥನಾಲನ್ನು ಉತ್ಪಾದನೆ ಮಾಡಿ ಸಪ್ಲೈ ಮಾಡುವಂಥ ಕಂಪನಿಗಳನ್ನು ಅವರು ನಡೆಸ್ತಾ ಇದ್ದಾರೆ. ಅವರ ಕಂಪನಿ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂದರೆ, ಶೇರ್ ವ್ಯಾಲ್ಯೂ ಎಲ್ಲ ದಿಢೀರ್ ರೈಸ್ ಆಗಿಬಿಟ್ಟಿದೆ, ಲಾಭ 200% ಜಾಸ್ತಿ ಆಗಿಬಿಟ್ಟಿದೆ. ಕೋಟಿ ಕೋಟಿ ಲಾಭವನ್ನು ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಅವರ ಮಕ್ಕಳು. ಹೀಗಾಗಿ ಎಲ್ಲರೂ ಕೂಡ ಕೇಳ್ತಾ ಇರೋದು, ನಿತಿನ್ ಗಡ್ಕರಿ ತಮ್ಮ ಮಕ್ಕಳಿಗೆ ಲಾಭ ಮಾಡಿಕೊಡುವಂಥ ಉದ್ದೇಶದಿಂದ ಎಥನಾಲ್ ವಿಚಾರದಲ್ಲಿ ಈ ಪರಿಯಾದಂಥ ಲಾಬಿಯನ್ನು ಮಾಡ್ತಿದ್ದಾರೆ, ಜನರ ಮೇಲೆ ಒತ್ತಾಯಪೂರ್ವಕವಾಗಿ ಹೇರಿಕೆಯನ್ನು ಮಾಡ್ತಿದ್ದಾರೆ ಎನ್ನುವ ರೀತಿಯಲ್ಲಿ. ಅದನ್ನ ನಿತಿನ್ ಗಡ್ಕರಿ ಸೇರಿ ಕೇಂದ್ರ ಸರ್ಕಾರ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಸಮರ್ಥನೆ ಮಾಡಿಕೊಳ್ಳುವಂಥ ಕೆಲಸವನ್ನ ಮಾಡ್ತಾ ಇದೆ. ಸದ್ಯಕ್ಕೆ ಇಷ್ಟು ಬೆಳವಣಿಗೆ ಆಗಿದೆ. ಆದರೆ ವಿಪಕ್ಷದವರು ಯಾಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇಲ್ಲ? ಕರ್ನಾಟಕ ಸೇರಿದಂತೆ ಮಹಾರಾಷ್ಟ್ರ ಸೇರಿದಂತೆ ಸಾಕಷ್ಟು ಕಡೆಗಳಲ್ಲಿ ಈ ಸಕ್ಕರೆ ಕಾರ್ಖಾನೆಯ ಮಾಲೀಕರು ವಿಪಕ್ಷದವರು ತುಂಬಾ ಜನ ಇದ್ದಾರೆ. ಇದರಿಂದ ಅತಿ ಹೆಚ್ಚು ಲಾಭ ಆಗೋದು ಸಕ್ಕರೆ ಕಾರ್ಖಾನೆಯ ಮಾಲೀಕರಿಗೆ. ಹೀಗಾಗಿ ಅವ್ರ್ಯಾರು ಕೂಡ ಇದಕ್ಕೆ ಸಂಬಂಧಪಟ್ಟಾಗೆ ಧ್ವನಿ ಎತ್ತೋದಿಲ್ಲ ಅಥವಾ ತುಟಿಕ್ ಪಿಟಿಕ್ ಅನ್ನೋದಿಲ್ಲ. ಈ ವಿಚಾರದಲ್ಲಿ ಜನ ಮಾತ್ರ ಧ್ವನಿ ಎತ್ತುವಂತ ಪರಿಸ್ಥಿತಿ ಎದುರಾಗಿದೆ ಅನ್ನೋದು ಕೂಡ ಜನರ ವಾದ. ಒಟ್ಟಾರೆಯಾಗಿ ಜನ ಮತ್ತೆ ಮತ್ತೆ ಹೇಳ್ತಾ ಇರೋದು, E20ಗೆ ವಿರೋಧ ಇಲ್ಲ, ಎಥನಾಲ್ಗೆ ವಿರೋಧ ಇಲ್ಲ. ನಮ್ಮ ವಾದ ಏನು ಅಂದ್ರೆ, ಇದನ್ನ ನೀವು ಹಂತ ಹಂತವಾಗಿ ಜಾರಿಗೆ ತರಬೇಕಾಗಿತ್ತು. ಹಾಗೆ E20 ಕೊಡುವಂತ ಸಂದರ್ಭದಲ್ಲಿ ಬೆಲೆಯನ್ನ ನೀವು ಇಳಿಕೆ ಮಾಡಬೇಕಾಗಿತ್ತು ಎನ್ನುವ ರೀತಿಯಲ್ಲಿ. ನೋಡೋಣ ಮುಂದೆ ಇದು ಯಾವ್ಯಾವ ರೂಪವನ್ನು ಪಡೆದುಕೊಳ್ತಾ ಹೋಗುತ್ತೆ ಅಂತ. ಒಂದು ವೇಳೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.